ಮಾದಿಗ ಜನಾಂಗವು ಈ ಭಾರತ ಭೂಮಿಯ ಅತಿ ಪ್ರಾಚೀನ ಮೂಲ ನಿವಾಸಿಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 56ರಿಂದ 68ರ ಆಸುಪಾಸಿನ ಬಾದಾಮಿ ಚಾಲುಕ್ಯರ ಅರಸ ಮಂಗಳೇಶನ ಶಾಸನಗಳಲ್ಲಿ ಮಾತಂಗರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವಿದೆ. ಅಂದರೆ ಕನಿಷ್ಠ 1500 ವರ್ಷಗಳ ಹಿಂದಿನ ಶಾಸನಗಳಲ್ಲೇ ಇವರ ರಾಜಕೀಯ ಹಾಗೂ ಸಾಮಾಜಿಕ ಅಸ್ತಿತ್ವದ ಬಗ್ಗೆ ಪ್ರಬಲ ಸಾಕ್ಷಿಗಳಿವೆ. ಪ್ರಾಚೀನ ಕಾಲದಲ್ಲಿ ಇವರು ಕೇವಲ ಶ್ರಮಿಕರಷ್ಟೇ ಆಗಿರಲಿಲ್ಲ, ಬದಲಾಗಿ ಅಖಂಡ ಭಾರತದ ಹಲವು ಭಾಗಗಳನ್ನು ಆಳಿದ ಮಾತಂಗ ವಂಶದ ಕ್ಷತ್ರಿಯರು ಮತ್ತು ರಾಜರು ಕೂಡ ಆಗಿದ್ದರು. ಇತಿಹಾಸಕಾರರಾದ ಜೆ.ಎಫ್. ಪ್ಲೀಟ್ ಮತ್ತು ಎಚ್.ಎ. ಸ್ಟುವರ್ಟ್ ಅವರ ದಾಖಲೆಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಭಾಗಗಳಲ್ಲಿ ಮಾತಂಗ ಎಂಬ ರಾಜವಂಶವು ಬಹಳ ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಿತ್ತು. ಇಂದಿನ ಮಾದಿಗ ಸಮುದಾಯವು ಇದೇ ಪ್ರಾಚೀನ ಮಾತಂಗ ರಾಜವಂಶದ ನೇರ ವಂಶಸ್ಥರು ಎಂದು ಇತಿಹಾಸ ತಜ್ಞರು ದೃಢಪಡಿಸಿದ್ದಾರೆ. ತಾವು ರಾಜವಂಶದವರೆಂಬ ಹೆಮ್ಮೆಯಿಂದಲೇ ಇವರು ತಮ್ಮನ್ನು ತಾವು ಮಾತಂಗಿ ಮಕ್ಕಳು ಎಂದು ಇಂದಿಗೂ ಕರೆದುಕೊಳ್ಳುತ್ತಾರೆ.